ಸ್ವಾಗತವನ್ನು ಬಯಸ್ತಿದ್ದೇನೆ. ಸರ್ ಲೋಕೇಶ್ ತಾಳಿಕಟ್ಟಿ ಸರ್, ಸ್ವಾಗತ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ವಕೀಲರಾದ ಸುದರ್ಶನ್ ಸರ್ ಅವರು ಸಹ ಆಗಮಿಸಿರ್ತಾರೆ. ಅವ್ರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಒಂದು ಸಭೆಗೆ ನಮ್ಮ ಒಂದು ಸಂಘದ ಗೌರವಾಧ್ಯಕ್ಷರಾದ ಭಂಡಾರಿ ಸರ್ ಸಹ ಇದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಕಾರ್ಯದರ್ಶಿಗಳಾದ ಲೋಕೇಶ್ ಜಗಳೂರು ಸರ್, ಇವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಶ್ರೀ PN ರಾವ್ ಸರ್, PF ಸಲಹೆಗಾರರು, ESI, ಅವ್ರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಈ ಒಂದು ಸಭೆಗೆ ಶಿವಪ್ರಕಾಶ್ ಕಾರ್ಯಾಧ್ಯಕ್ಷರು ತುಮಕೂರು, ಇವರು ಸಹ ಆಗಮಿಸ್ತಾರೆ. ಇವರೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸ್ತಕ್ಕಂಥ ನೀವಿದ್ರೇ ಸಭೆಗೆ ಕಳೆ. ಹಾಗಾಗಿ ಹಗಲು ರಾತ್ರಿಯಿಂದನೇ ಆಗಮಿಸಿ ಕೆಲವರೆಲ್ಲ ಉಳ್ಕೊಂಡು ಈ ಒಂದು ಸಭೆಗೆ ಆಗಮಿಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಮತ್ತು ನಮ್ಮ ಸಂಘದ ಆರ್ಗನೈಸಿಂಗ್ ಸೆಕ್ರೆಟರಿಗಳಿಗೂ, ಟ್ರೆಜರರಾದ ದೇಶಪಾಂಡೆ ಸರ್ ಅವ್ರಿಗೆ, ಕನ್ವೀನರ್ಗಳಿಗೆ, ಲೀಗಲ್ ಅಡ್ವೈಸರು, ವರ್ಕಿಂಗ್ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ಗಳಿಗೂ ಮತ್ತು ಜಾಯಿಂಟ್ ಸೆಕ್ರೆಟರಿಗಳಿಗೂ ಆಗಲೇ ಪರಿಚಯಿಸಿದ್ದಾರೆ. ಹಾಗಾಗಿ ಎಲ್ಲರಿಗೂ ಪ್ರತಿಯೊಬ್ಬರು ಹೆಸರು ಹೇಳಿದರೆ ಲೇಟ್ ಆಗುತ್ತೆ. ಮಾಧ್ಯಮ ಮಿತ್ರದವ್ರಿಗೂ ಮತ್ತು ಈ ಒಂದು ದಿನ ವ್ಯವಸ್ಥೆ ಮಾಡಿರ್ತಕ್ಕಂಥ ಹೋಟೆಲ್ ಸಿಬ್ಬಂದಿವರೆಗೂ ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ನಾನು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ವಂದನೆ. ಈಗ ತಾನೇ ದಾವಣಗೆರೆ ಜಿಲ್ಲೆಯಿಂದ ತಂಡ ಬಂದಿರುತ್ತದೆ. ಅವರು ಸಮೇತ ಅಲ್ಲಿ ಹೊರಗಡೆ ರಿಜಿಸ್ಟ್ರೇಷನ್ ಕೌಂಟರ್ ಇದೆ, ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಬರಬೇಕು ಅಂತ ಅವ್ರನ್ನೂ ಕೇಳ್ಕೊತಾ ಇದ್ದೇನೆ. ಈಗ ಸಭೆಯನ್ನು ಉದ್ದೇಶಿಸಿ ಸಭೆಯ ಪ್ರಾಸ್ತಾವಿಕ ನುಡಿಗಳನ್ನು ಶ್ರೀಯುತ ಲೋಕೇಶ್ ತಾಳಿಕಟ್ಟೆ, ರಾಜ್ಯಾಧ್ಯಕ್ಷರು, ಕೃಪಾ ಸಂಘಟನೆ, ಅವ್ರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಬೇರೆ ಯಾರ ಮಾತನ್ನು ಕೇಳ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ಶಾಸಕಾಂಗ ಸಭೆಗೆ ನಾವು ಶಾಸಕರನ್ನ ಆಯ್ಕೆ ಮಾಡಿ ಕಳಿಸೋದು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ. ಈ ಶಾಸಕರು ಯಾರು ಸಾಮಾನ್ಯ ಜನರ ಮತ್ತೆ ಶಾಲೆಗಳ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ. ಸೊ ಈಗ ನಮ್ಗೆ ಏನಾಗಿದೆ ಅಂತ ನಮ್ಗೆ ಉಳಿದಿರೋ ದಾರಿ ಯಾವುದು, ಕೋರ್ಟ್ ಆಗಿದೆ.